ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು AstroB33 ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋ ನಾನು ತಮ್ನೈಲ್ ಹಾಗೇನು ಕ್ಯಾಪ್ಷನಲ್ಲಿ ಹಾಕಿದ್ದೀನಿ ಆಲ್ರೆಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಸ್ವಲ್ಪ ದಿನ ಹಿಂದೆ ಮೆನ್ಷನ್ ಮಾಡಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮದುವೆ ಬಗ್ಗೆ ತಿಳಿಸ್ತೀನಿ ಅಂತ. ಇನ್ನು ತುಂಬಾ ಡಿಲೇ ಆಗಿದೆ ಅಂತ, ಬಟ್ ಈ ವಿಡಿಯೋ ನನಗೆ ತುಂಬಾ ಕಾಡಿಸ್ತಾ ಇದೆ. ಇದನ್ನ ನಾನು ಥರ್ಡ್ ಟೈಮ್ ಶೂಟ್ ಮಾಡ್ತಾ ಇರೋದು. ಪ್ರತಿ ಸರಿನೂ ಶೂಟ್ ಮಾಡಿದಾಗ ಒಂದಲ್ಲ ಒಂದು ರೀತಿ ಪ್ರಾಬ್ಲಮ್ ಇರ್ತಾ ಇತ್ತು. ಐ ಥಾಟ್ ಈ ಥರ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೂ ಕ್ಲಾರಿಟಿ ಸಿಗಲ್ಲ ಮದುವೆ ಬಗ್ಗೆ ಅಂತ ಹೇಳಿ ಇದನ್ನ ತುಂಬ ಡೆಡಿಕೇಟೆಡ್ ಆಗಿ ಇವಾಗ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಾರಿ ಫಾರ್ ದ ಡಿಲೇ. ಸೊ ಈ ವಿಡಿಯೋದಲ್ಲಿ ಜ್ಯೋತಿಷ್ಯದಲ್ಲಿ ಮದುವೆ ಬಗ್ಗೆ ಏನೇನು ಹೇಳಿದ್ದಾರೆ, ಹಾಗೆಯೇ ನಾವು ಏನೆಲ್ಲ ತಿಳ್ಕೊಬೋದು, ನಿಮ್ಮ ಮದುವೆ ಡಿಲೇ ಆಗೋದಕ್ಕೆ ಕಾರಣ ಏನು, ನಿಮ್ಮ ಮದುವೆ ಆದಮೇಲೆ ಕಷ್ಟಗಳು ಬರೋದಕ್ಕೆ ಕಾರಣ ಏನು, ಹಾಗೆಯೇ ಮದುವೆ ಆಗಿದೆ ಜಾತಕ ಏನು ನೋಡ್ಸಿರ್ಲಿಲ್ಲ ಬಟ್ ಸೊಲ್ಯೂಷನ್ ಇದೆಯಾ ಅಲ್ವಾ ಅಂತ ಏನೇ ಕ್ವಶನ್ ಇದ್ರೂ ಈ ವಿಡಿಯೋದಲ್ಲಿ ಎಲ್ಲಾನು ಕವರ್ ಮಾಡಿದ್ದೀನಿ. ಹಾಗೆ ನಿಮ್ಮ ಒಂದಷ್ಟು ಪ್ರಶ್ನೆಗಳನ್ನು ತಗೊಂಡು ಈ ವಿಡಿಯೋನ ಫ್ರೇಮ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡೋಣ. ಮದುವೆ ಅನ್ನೋದು ಫ್ರೀ ವಿಲ್ಲ ಅಥವಾ ಡೆಸ್ಟಿನಿನ, ಅಂದ್ರೆ ಅದು ವಿಧಿನ ಇಲ್ಲ ಅಂತಂದ್ರೆ ನಮ್ಮ ಸ್ವಇಚ್ಛೆಯಿಂದ ಆಗುವಂತಹ ತಿಂಗ ಅಂತ ನೋಡೋದಾದ್ರೆ ಮದುವೆ ಬಂದು ಡೆಸ್ಟಿನಿ. ಮದುವೆ ನಮಗೆ ಮುಂಚೆನೆ, ಅಂದ್ರೆ ನಾವು ಭೂಮಿ ಮೇಲೆ ಬರೋಕ್ಕಿಂತ ಮುಂಚೆನೆ ಅದು ಡಿಸೈಡ್ ಆಗಿರುತ್ತೆ. ನಮ್ಮ ಸಂಗಾತಿ ಪಾರ್ಟ್ನರ್ ಯಾರು ಆಗಬೇಕು, ಯಾರು ಆಗಬಾರ್ದು, ಹೇಗಿರಬೇಕು ಅಂತ. ಫಾರ್ ಎಕ್ಸಾಂಪಲ್ ಫ್ರೀ ವಿಲ್ಲಲ್ಲಿ ಏನೇನಿರುತ್ತೆ ಅಂತ ಹೇಳೋದಾದ್ರೆ, ನಾವು ಏನೇ ಒಂದು ಸಿಚುವೇಶನ್ ಮದುವೆ ಆದ್ಮೇಲೆ ಬರುತ್ತೆ ಅದನ್ನ ಹೇಗೆ ನಾವು ಸಂಭಾಳಿಸ್ಕೊಂಡು ಹೋಗ್ತೀವಿ ಅಲ್ವಾ, ಅದು ಬಂದು ಫ್ರೀ ವಿಲ್ ಆಗಿರುತ್ತೆ. ಹೊರತು ನಿಮ್ಮನ್ನ ಯಾರು ಮದುವೆ ಆಗ್ತಾರೆ ಹಾಗೆ ಮದುವೆ ಆಗಿ ಹೋಗುವಂತಹ ಮನೆ ಆಗಲಿ ಎಲ್ಲಾನು ಡೆಸ್ಟಿನಿ ಆಗಿರುತ್ತೆ. ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಸೊ ಇದು ನಮ್ಮ ಕೈಯಲ್ಲಿ ಇಲ್ಲ ಅಂತ ಅಂದಮೇಲೆ ಫ್ರೀ ವಿಲ್ ಇಂದ ಸಿಚುವೇಶನ್ಸ್ನ ಬೆಟರ್ ಮಾಡ್ಕೋಬೋದಾ ಅಂತಂದ್ರೆ ಖಂಡಿತವಾಗ್ಲೂ ಮಾಡ್ಕೋಬಹುದು. ಅದ್ರ ಕಡೆ ವರ್ಕ್ ಮಾಡಿ. ಎಲ್ಲರ ಕುಂಡಲಿಯಲ್ಲೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದರಲ್ಲಿ ಮದುವೆ ಕೂಡ ಒಂದು ಪ್ರಾಬ್ಲಮ್. ಬೇರೆ ಎಲ್ಲ ಇದ್ರೆ ಮದುವೆ ಆಗಿರಲ್ಲ, ಮದುವೆ ಆಗಿರುತ್ತೆ ಅವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ನಮ್ಮಲ್ಲಿ ಮದುವೆ ಡಿಲೇ ಆಗೋದಕ್ಕೂ ಏನಾದರೂ ಅಸ್ಟ್ರಾಲಜಿಕಲಿ ರೀಸನ್ ಇದೆ ಅಂದರೆ ಖಂಡಿತವಾಗ್ಲೂ ಇದೆ. ಅಸ್ಟ್ರಾಲಜಿಯಲ್ಲಿ ಅಂದರೆ ಜ್ಯೋತಿಷ್ಯದಲ್ಲಿ ಎಲ್ಲದಕ್ಕೂ ರೀಸನ್ ತಿಳ್ಕೊಬೋದು. ಸೊ ಇವಾಗ ನಾವು ಅಸ್ಟ್ರಾಲಜಿಯಲ್ಲಿ ಅಂದರೆ ಜ್ಯೋತಿಷ್ಯದ ಮೂಲಕ ನೋಡಕ್ ಹೋದ್ರೆ, ಯಾವಾಗ ನಿಮ್ಮ ಜಾತಕದ 7ನೇ ಮನೆ ಮೇಲೆ ಶನಿ ದೃಷ್ಟಿ ಬೀಳುತ್ತೋ, ಶನಿ ದೃಷ್ಟಿ ಅಥವಾ ಶನಿನೇ ಕೂತಿದ್ರು ಅಥವಾ ಶನಿಯ ಯಾವುದೇ ಒಂದು ರಾಶಿ ಇದ್ರೂ ಅದರಿಂದ ಮದುವೆ ಡಿಲೇ ಆಗ್ತಾ ಬರುತ್ತೆ. ಮದುವೆ ಡಿಲೇ ಆಗೋದಲ್ಲದೆ ಮದುವೆ ಆದಮೇಲೆ ಅದೊಂದು ಕಾರ್ಮಿಕ್ ಪಾರ್ಟ್ನರ್ ಆಗಿ ಇರುತ್ತೆ. ತುಂಬಾನೇ ಅಡ್ಜಸ್ಟ್ಮೆಂಟ್, ತುಂಬಾನೇ ಹಾರ್ಡ್ ವರ್ಕ್, ತುಂಬಾನೇ ಡೆಡಿಕೇಶನ್ ಇಂದ ಬಿಲ್ಡ್ ಮಾಡುವಂತಹ ರಿಲೇಶನ್ಶಿಪ್ ಆಗಿರುತ್ತೆ. ಹೌದು, ಒಂದಷ್ಟು ಕೇಸಸಲ್ಲಿ ಇದನ್ನ ಚೇಂಜಸ್ ಕೂಡ ಆಗ್ಬೋದು. ಬಟ್ ಸ್ಟಿಲ್ 7ನೇ ಮನೆ ಜೊತೆಗೆ ಯಾವಾಗ ಶನಿಯ ಸಂಬಂಧ ಇರುತ್ತೆ ಈ ತರ ಒಂದು ಡಿಲೇ ಆಗುವಂತಹ ಪ್ರಾಬ್ಲಮ್ನ ನೋಡ್ಬೋದು. ನೆಕ್ಸ್ಟ್ ಬಂದು ರಾಹು. ರಾಹು ಏನ್ ಮಾಡ್ತಾರೆ ಅಂದ್ರೆ, ಇನ್ ಕೇಸ್ ಏನಾದ್ರೂ 7ನೇ ಮನೆ ಜೊತೆ ಸಂಬಂಧ ದೃಷ್ಟಿಯಿಂದ ಆದ್ರೂ ಆಗಿರ್ಬೋದು, ಅಧಿಪತಿ ಜೊತೆ ಕುತ್ಕೊಳ್ಳೋದಾದ್ರೂ ಆಗಿರ್ಬೋದು, ಅಥವಾ ಯಾವುದೇ ಒಂದು ಮನೆಯಲ್ಲಿ ಕುತ್ಕೊಂಡು 7ನೇ ಮನೆ ದೃಷ್ಟಿ ಅಥವಾ ಅಧಿಪತಿ ಜೊತೆ ಆದ್ರೂ ಕುತ್ಕೊಂಡಿರ್ಬೋದು. ಈ ತರ ಒಂದು ಕೇಸಸ್ ಅಲ್ಲಿ ಆಲ್ಮೋಸ್ಟ್ ಇದು ಲವ್ ಮ್ಯಾರೇಜ್ ನ ಮಾಡಿಸುತ್ತೆ, ಅಥವಾ ಅರೇಂಜ್ ಮ್ಯಾರೇಜ್ ಆದ್ರೂ ತುಂಬಾ ದೂರ ಇರೋರ್ನ ಮಾಡಿಸುತ್ತೆ. ಇಲ್ಲ ಅಂತಂದ್ರೆ ಫ್ರೆಂಡ್ ಕ್ಯಾಸ್ಟ್, ರಿಲಿಜಿಯನ್ ಅಥವಾ ನಿಮ್ಮ ಫ್ಯಾಮಿಲಿ ಟ್ರೆಡಿಷನ್ ಡಿಫ್ರೆಂಟ್ ಇರುವಂತಹ ಒಂದು ಕ್ಯಾಟಗರಿಯ ಪಾರ್ಟ್ನರ್ನ ನಿಮಗೆ ಕೊಡ್ತಾರೆ. ಹಾಗೇನೆ ರಾಹು ತುಂಬಾನೇ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡ್ತಾನೆ ರಿಗಾರ್ಡಿಂಗ್ ಮ್ಯಾರೇಜ್. ನಿಮ್ಗೆ ಯಾವ ಪಾರ್ಟ್ನರ್ ಬೇಕು, ಯಾವ ತರ ಇರಬೇಕು ಅಂತಾನೆ ಗೊತ್ತಾಗಲ್ಲ. ಅಷ್ಟು ಕನ್ಫ್ಯೂಷನ್ ಮಾಡಿ ಆ ಒಂದು ಟೈಮ್ ಪೀರಿಯಡ್ಗೆ ಯಾರು ಇಷ್ಟ ಆಗ್ತಾರೆ ಅವ್ರನ್ನ ಮದುವೆ ಆಗಿ ಸ್ವಲ್ಪ ದಿನ ಆದ್ಮೇಲೆ ಬೋರ್ ಆಗುವಂತ, ಅಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗುವಂತಹ ಚಾನ್ಸಸ್ಗಳು ಇರುತ್ತೆ. ಇನ್ ಕೇಸ್ ಏನಾದ್ರು ರಾಹು ಬಂದು 7ನೇ ಮನೆ ಅಧಿಪತಿ ಜೊತೆ ಸಂಬಂಧ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮದುವೆ ವಿಷಯದಲ್ಲಿ ಸ್ಟೆಪ್ಸ್ ತಗೊಳ್ಳಿ. ಇಲ್ಲ ಅಂತಂದ್ರೆ ಸ್ವಲ್ಪ ಕಿತಾಪತಿ ಮಾಡ್ತಾರೆ ರಾಹು ಅಲ್ಲಿ ಕುತ್ಕೊಂಡು. ಥರ್ಡ್ ಪ್ರಾಬ್ಲಮ್ಯಾಟಿಕ್ ಗ್ರಹ ಬಂದು ಕೇತು. ನಾನು ಇದನ್ನ ಆಸ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳೋದಾದ್ರೆ, ಕೇತು ಬಂದು 7ನೇ ಮನೆಯಲ್ಲಿ ಖಂಡಿತವಾಗೂ 100% ಬರೀ ನೆಗೆಟಿವಿಟಿನ ಕೊಡೋದಿಲ್ಲ. ಯಾವಾಗ ಕೇತುನ ರೈಟ್ ವೇಲಿ ಯೂಸ್ ಮಾಡ್ಕೊಂಡು ಹೋಗ್ತೀವಿ, ಅದಕ್ಕೆ ತುಂಬಾನೇ ಪಾಯಿಂಟ್ಸ್ ಇದೆ. ಈ ವಿಡಿಯೋ ಸಾಕಾಗಲ್ಲ, ಬೇಕಾದ್ರೆ ಯಾವಾಗಾದ್ರೂ ಕೇತು ಅಂಡ್ ಮ್ಯಾರೇಜ್ ಅಂತಾನೆ ಸಪ್ರೇಟ್ ವಿಡಿಯೋ ಮಾಡೋಣ. ಇನ್ ಕೇಸ್ ಏನಾದ್ರು ಕೇತು ಬಂದು 7ನೇ ಮನೆ ಜೊತೆ ಏನಾದ್ರೂ ಒಂದು ಸಂಬಂಧ ಇತ್ತು ಅಂತ ಹೇಳಿದರೆ, ಯಾವಾಗ ಕೇತು ಇರ್ತಾನೆ ಅದನ್ನ ರೈಟ್ ವೇಲಿ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾನೇ ಸಪ್ರೇಷನ್ ಆಗೋದಾಗಿರ್ಬೋದು, ಎಮೋಷನಲಿ ಡಿಟ್ಯಾಚ್ಮೆಂಟ್ ಆಗೋದಾಗಿರ್ಬೋದು, ಆ ಥರ ಇರುತ್ತೆ. ಇಲ್ಲ ಅಂತ ಅಂದ್ರೆ ಒಳ್ಳೆ ವೇಲಿ ಯೂಸ್ ಮಾಡ್ಕೊಂಡು ಕಪಲ್ ತುಂಬಾನೇ ಗ್ರೋ ಆಗ್ತಾರೆ ಅಂತ ಹೇಳ್ಬೋದು. ದಾಂಪತ್ಯ ಬಂದು ಕೇತು ಇದ್ದಿದ ತಕ್ಷಣನೇ ಬ್ರೇಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ರೈಟ್ ವೇಲಿ ಯೂಸ್ ಮಾಡ್ಕೊಳ್ಬೇಕು ಅಷ್ಟೇನೆ. ಅದು ಬಿಟ್ಟು ಮದುವೆಗೆ ಇನ್ಯಾವ ಗ್ರಹ ನೋಡ್ತೀವಿ ಅಂತ ಹೇಳೋದಾದ್ರೆ, ಚಂದ್ರ, ಗುರು, ಶುಕ್ರ, ಕುಜ.
ಎಲ್ಲ ಗ್ರಹಗಳು ಎಲ್ಲ ರಿಸಲ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಅಷ್ಟೇ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಚಂದ್ರ ಯಾಕೆ ಅಂತ ಅಂದ್ರೆ ನಮ್ಮ ಮನಸ್ಸಿನ ಕಾರಕದಲ್ಲಿ ನಮ್ಮ ಮನಸ್ಸಲ್ಲಿ ಮದ್ವೆ ಅನ್ನೋದಿಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಮದ್ವೆ ಆಗಲ್ಲ. ಹಾಗೇನೆ ಶುಕ್ರನ ನಾವು ಹುಡುಗರ ಜಾತಕದಲ್ಲಿ ಹೆಂಡತಿ ಅಂತ ಕನ್ಸಿಡರ್ ಮಾಡ್ತೀವಿ, ಕುಜನ ಹೆಣ್ಣಿನ ಜಾತಕದಲ್ಲಿ ಗಂಡ ಅಂತ ಕನ್ಸಿಡರ್ ಮಾಡ್ತೀವಿ. ಸಮ್ವೇರ್ ಈಗ ನಾವು ಗುರುನು ಕೂಡ ಗಂಡ ಅಂತಾನೆ ಕನ್ಸಿಡರ್ ಮಾಡಿದ್ರು ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಅದು ಅಷ್ಟು ಜನ ನೋಡೋದಿಲ್ಲ. ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಮಾತ್ರ ಕನ್ಸಿಡರ್ ಮಾಡೋಣ ಈ ವಿಡಿಯೋದಲ್ಲಿ. ಆದ್ರೆ ಮದ್ವೆ ಆಗ್ಬೇಕು ಅಂತ ಹೇಳಿದ್ರೆ ಗುರು 7ನೇ ಮನೆ ಜೊತೆ ಸಂಬಂಧ ಬೆಸೆಸಿದ್ರೆ ಮಾತ್ರ ಅಥವಾ ಗೋಚಾರದಲ್ಲಿ ಬಂದಾಗ ಮಾತ್ರ ಮದ್ವೆ ಟೈಮ್ ಬರುತ್ತೆ ಅಂತ ಹೇಳ್ಬೋದು. ಇದು ವರ್ಷಕ್ಕೆ ಒಂದ್ಸರಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾರೆ. ಅದರಿಂದ ಇಲ್ಲಿ ನಿಮ್ಗೆ ರೈಟ್ ಟೈಮ್ ಅಂತ ಯಾರಾದ್ರೂ ಕೇಳ್ತಾ ಇರ್ತೀರ ಅಂದ್ರೆ ರೈಟ್ ಟೈಮ್ ಯಾವಾಗ ಮದ್ವೆಗೆ ಅಂತ ಕೇಳ್ದವ್ರಿಗೆ ಇಲ್ಲೇ ಆನ್ಸರ್ ಇರುತ್ತೆ. ಗೋಚಾರ ಅಂದ್ರೆ ಯಾವಾಗೂ ಗುರು ಟ್ರಾನ್ಸಿಟ್ ಆಗ್ತಾನೆ ಇರ್ತಾರೆ ಇಯರ್ಲಿ ಒನ್ಸ್. ಈ ತರ ಆಗುವಾಗ 7ನೇ ಮನೆ ಜೊತೆ ಸಂಬಂಧ ಟೀನೇಜ್ ಅಲ್ಲಿ ಇದ್ದಾಗಾದ್ರೂ ಆಗ್ಬೋದು, ತುಂಬಾ ಚಿಕ್ಕ ವಯಸ್ಸಲ್ಲಿರೋವಾಗಾದ್ರೂ ಆಗ್ಬೋದು, ಇಲ್ಲಾಂದ್ರೆ ಏಜ್ ಆದ್ಮೇಲಾದ್ರೂ ಆಗ್ಬೋದು. ಸೊ ನೀವು ಕೇಳ್ಬೋದು ಹಂಗಾರೆ ಇಷ್ಟು ಚಿಕ್ಕ ಏಜ್ ಅಲ್ಲಿ ಬಂದ್ರೆ ಮದ್ವೆ ಆಗಕ್ಕಾಗತ್ತಾ ಅಂತ. ಯಾವುದೇ ಒಂದು ಗ್ರಹ ನಮ್ಗೆ ಎಲ್ಲಾನು ಟೈಮ್ ಕೊಡ್ತಾ ಇರುತ್ತೆ, ಬಟ್ ನಮ್ಮ ಫ್ರೀ ವಿಲ್ ಮೇಲೇನು ರೈಟ್ ಟೈಮ್ ನ ಚೂಸ್ ಮಾಡ್ಕೋಬಹುದು. ಇನ್ ಕೇಸ್ ಏನಾದ್ರೂ ನಾವು ಇವಾಗ ತುಂಬಾ ಎಜುಕೇಟೆಡ್ಸ್ ಇದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಇವಾಗ ರೈಟ್ ಟೈಮ್ ನೋಡ್ತೀವಿ, ಸೆಟಲ್ ಆದ್ಮೇಲೆ ಮದ್ವೆ ಆಗ್ತೀವಿ. ಬಟ್ ಎಷ್ಟೋ ಹಳ್ಳಿ ಕಡೆ ತುಂಬಾ ಬೇಗ ಮದ್ವೆ ಆಗಿರೋರು ಇದ್ದಾರೆ. ಮೊದಲು ಕೂಡ ಚೈಲ್ಡ್ ಮ್ಯಾರೇಜಸ್ ಇತ್ತು. ಅವ್ರಿಗೂ ಹೇಗಿತ್ತು ಅಂತಂದ್ರೆ ಇದೇ ತರ ಟ್ರಾನ್ಸಿಟ್ ಆದಾಗ ಮದ್ವೆ ಟೈಮ್ ಬಂತು ಅಂತ ಹೇಳಿದ್ರೆ ಮದ್ವೆ ಆಗ್ತಾ ಇತ್ತು, ಇಲ್ಲ ಅಂತಂದ್ರೆ ಮದ್ವೆ ಟೈಮ್ ಇರೋದಿಲ್ಲ. ಅದೇ ತರ ಈಗ ಪ್ರತಿ ಮನುಷ್ಯನ್ಗೂ ಅವಾಗ ಟೈಮ್ ಬರ್ತಾ ಇರುತ್ತೆ. ಸೊ ಆ ತರ ಟೀನೇಜ್ ಅಲ್ಲಿ ಮದ್ವೆ ಆಗಿಲ್ಲ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಈ ತರ ಬರ್ತಾ ಇರುತ್ತೆ ಅವಾಗ. ಯಾವಾಗ ರೈಟ್ ಟೈಮ್ ಬಂದಾಗ ಆಟೋಮೆಟಿಕ್ ಆಗಿ ಸ್ವಲ್ಪ ಸ್ಮೂತ್ ಆಗಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲಸಗಳು. ಅದಕ್ಕೋಸ್ಕರ ನಾವು ಗುರುನ ಇಲ್ಲಿ ಇಂಪಾರ್ಟೆಂಟ್ ಅಂತ ತಗೊಳ್ತೀವಿ. ಹಾಗೇನೆ ಯಾರೋ ಎಷ್ಟೊಂದು ಜನ ಕ್ವಶನ್ಸ್ ಕೂಡ ಕೇಳಿದ್ರು, ನಾವು ಯಾವಾಗ ಮದ್ವೆ ಆಗ್ತೀವಿ ಅಂತ ತಿಳ್ಕೊಬೇಕು ಅಂತ. ಎಕ್ಸಾಕ್ಟ್ ಟೈಮ್ ಅಂತ ಇರಲ್ಲ, ಬಟ್ ಅವಾಗ ಬರ್ತಾ ಇರುತ್ತೆ. ಅದರಲ್ಲಿ ಒಂದು ಮಿಸ್ ಆದ್ರೂ ನೆಕ್ಸ್ಟ್ ಇರುತ್ತೆ. ಓನ್ಲಿ ಸನ್ಯಾಸಿ ಯೋಗ ಇದ್ದಾಗ ಮಾತ್ರ ಮದ್ವೆ ಆಗೋದು ಕಷ್ಟ ಆಗುತ್ತೆ, ಇಲ್ಲಾಂದ್ರೆ ಪ್ರತಿಯೊಬ್ಬರಿಗೂ ಮದ್ವೆ ಯೋಗ ಇರುತ್ತೆ. ಅದಾದ್ಮೇಲೆ ಪ್ರಾಬ್ಲಮ್ಸ್ ಎಲ್ಲ ಸೆಕೆಂಡ್ರಿ. ಬಟ್ ರೈಟ್ ಏಜ್ ಅಂತ ಬಂದಾಗ ಎಕ್ಸಾಕ್ಟ್ ಆಗಿರಲ್ಲ, ಅವಾಗ ಟೈಮ್ ಬರುತ್ತೆ ಅಂತ ಹೇಳ್ಬೋದು. ಯಾವಾಗ ಗುರು ಬಂದು 7ನೇ ಮನೆ ಜೊತೆ ಅಂದ್ರೆ ಅಧಿಪತಿ ಆಗಿರ್ಬೋದು, ರಾಶಿ ಮೇಲೆ ಆಗಿರ್ಬೋದು, ಏನಾದ್ರೂ ಯಾವ್ದ ದೃಷ್ಟಿ ಆಗಿರ್ಬೋದು, ಈ ತರ ಒಂದಷ್ಟು ಕೆಲಸಗಳು ಮಾಡಿದಾಗ ಮದ್ವೆ ಯೋಗ ಕೂಡಿ ಬರುತ್ತೆ. ನೆಕ್ಸ್ಟ್ ಹಾಗಾದ್ರೆ ಬರೀ ಅಸ್ಟ್ರಾಲಜಿಯಿಂದಾನೇ ನಮ್ಮ ಜೀವನ ಫಾರ್ಮ್ ಆಗುತ್ತಾ ಅಂತ ಹೇಳೋದಾದ್ರೆ ನಾನು ಸೈಕಾಲಜಿಕಲಿನೂ ಇಲ್ಲಿ ನಾನು ಯಾವಾಗ ಮದ್ವೆ ಆಗ್ಬೇಕು ಅಂತ ಹೇಳ್ತೀನಿ. ಯಾವಾಗ ಮದ್ವೆ ಆಗ್ಬೇಕಂದ್ರೆ ನಾವ್ ಯಾವಾಗ ರೆಡಿ ಇರ್ತೀವಿ ಆವಾಗ. ಬರೀ ಗಂಡನ ಕೆಲಸ ಮಾಡೋದಲ್ದೆ ಹೆಂಡತಿ ಕೆಲಸ ಮಾಡೋದಲ್ದೆ ಇಬ್ಬರ ಆಬ್ಸೆನ್ಸ್ ಅಲ್ಲೂ ಒಬ್ರಿಗೊಬ್ರು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಬೆಳಿತಾರೆ. ಆ ತರ ಒಂದು ಮೈಂಡ್ ಸೆಟ್ ಇಲ್ಲ ಅಂದ್ರೆ ದಯವಿಟ್ಟು ಮದ್ವೆ ಆಗಕ್ ಹೋಗ್ಬೇಡಿ. ಆಮೇಲೆ ಮದ್ವೆ ಬಗ್ಗೆ ಯಾರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀರಾ ಅಂದ್ರೆ ಭಯ ಪಟ್ಕೊಳೋದಾಗಿರ್ಬೋದು, ಅಥವಾ ಮದ್ವೆ ಆಗ್ಬಿಟ್ರೆ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅಂತ ಥಿಂಕ್ ಮಾಡೋದಾಗಿರ್ಬೋದು, ಅಥವಾ ನೀವು ತುಂಬಾ ಒಂದು ನೆಗೆಟಿವ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ದಾಗ, ಅಥವಾ ತುಂಬಾ ಪೇನ್ ಅಲ್ಲಿ ಇದ್ದಾಗ, ತುಂಬಾ ಆಸೆಗಳಿದ್ದಾಗ ನಿಮ್ಮ ಜೀವನದಲ್ಲಿ ಮದ್ವೆ ಆಗೋಕೆ ಹೋಗ್ಬೇಡಿ. ನೆಗೆಟಿವ್ ಮೈಂಡ್ ಸೆಟ್ ಇತ್ತು ಅಂದ್ರೆ ಆ ಟೈಮಲ್ಲಿ ಈ ಒಂದು ಅವರು ನಿಮ್ಮ ಡೆಸ್ಟಿನಿ ಆಗಿರ್ಬೋದು ಅಥವಾ ಆಗಿಲ್ದೇ ಇರ್ಬೋದು. ಇನ್ ಕೇಸ್ ಏನಾದ್ರು ಡೆಸ್ಟಿನಿ ಆದ್ರೆ ಹೋಗ್ತಾ ರಿಲೇಶನ್ಶಿಪ್ ಚೆನ್ನಾಗಾಗ್ಬೋದು ಅಂತ ಬಿಟ್ರೆ, ಅವ್ರೇನಾದ್ರು ನಿಮ್ಮ ಡೆಸ್ಟಿನಿ ಇಲ್ದೇನೆ ನೀವೇನಾದ್ರು ಆ ಟೈಮಲ್ಲಿ ನೆಗೆಟಿವ್ ಮೈಂಡ್ ಸೆಟ್ ಇಂದ ಆ ತರ ಪರ್ಸನ್ ಅಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಲೈಫ್ ಲಾಂಗ್ ಅದು ಸ್ಟೇಬಲ್ ಆಗಿ ಆ ಒಂದು ರಿಲೇಶನ್ಶಿಪ್ ಇರೋದಿಲ್ಲ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಅಗೇನ್ ಡಿವೋರ್ಸ್ ಆಗೋದು, ಇನ್ನೊಂದ್ಸರಿ ಮದ್ವೆ ಆಗೋದು, ಆ ತರ ಒಂದಷ್ಟು ಸಿಚುವೇಶನ್ ಬರುತ್ತೆ. ಇಲ್ಲ ನಿಮ್ಮ ಜೀವನದಲ್ಲಿ ಒಂದೇ ಮದ್ವೆ ಯೋಗ ಇತ್ತು ಅಂತಂದ್ರೆ ಅಲ್ಲಿನೇ ಸ್ಟಕ್ ಆಗಿ ಸಫರ್ ಆಗ್ಬೇಕಾಗತ್ತೆ. ಅದಕ್ಕೋಸ್ಕರ ಯಾವಾಗ ಮದ್ವೆ ಆಗಿ ಅಂತ ಹೇಳ್ತೀನಿ ಅನ್ನೋದಾದ್ರೆ, ಯಾವಾಗ ನೀವು ಮೆಂಟಲಿ ಪೀಸ್ ಆಗಿ ಇರ್ತೀರಾ, ಹಾಗೇನೆ ತುಂಬಾನೇ ಪಾಸಿಟಿವ್ ಥಾಟ್ಸ್ ನಿಮ್ಮ ತಲೆಯಲ್ಲಿ ಇರುತ್ತೆ ರಿಗಾರ್ಡಿಂಗ್ ಮ್ಯಾರೇಜ್, ಅವಾಗ ಮಾತ್ರ ಮದ್ವೆ ಆಗಿ. ಇಲ್ಲಾಂದ್ರೆ ದಯವಿಟ್ಟು ಮದ್ವೆ ಆಗಕ್ ಹೋಗ್ಬೇಡಿ. ಇದು ತುಂಬಾ ಜನ ಕೇಸಸ್ ಅಲ್ಲಿ ನಾನು ರೀಡಿಂಗ್ ತಗೊಂಡೋವಾಗ ಇದೇ ತರ ಸಿಚುವೇಶನ್ ಅಲ್ಲಿ ಸಿಗಾಕೊಂಡು ಒದ್ದಾಡ್ತಿರೋರ್ನ ನೋಡ್ತಾ ಇದ್ವಿ. ಅದಕ್ಕೆ ಸೊಲ್ಯೂಷನ್ ಇದೆ ಅಂದ್ರೆ ಮದ್ವೆ ಆದ್ಮೇಲೆ ಇದೆ, ಬಟ್ ಸ್ಟಿಲ್ ಪ್ರಾಬ್ಲಮ್ ಬಂದ್ರೆ ಅಲ್ವಾ ಸೊಲ್ಯೂಷನ್ಸ್ ಬರೋದು. ಪ್ರಾಬ್ಲಮ್ನೇ ತಗೋಬೇಡಿ ಅಂತ ಹೇಳ್ತೀನಿ. ಮತ್ತೆ ಜ್ಯೋತಿಷ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಷ್ಟೊಂದು ಜನದ್ದು ನೀವು ನೋಡಿರ್ಬೋದು, ತುಂಬಾ ಬಡವರು ಇರ್ತಾರೆ, ಮದ್ವೆ ಆದ್ಮೇಲೆ ರಿಚ್ ಆಗೋದಾಗಿರ್ಬೋದು, ಅಥವಾ ಮೊದ್ಲೇ ರಿಚ್ ಇರ್ತಾರೆ ಆಮೇಲೆ ಕಷ್ಟ ಅನುಭವಿಸೋದಾಗಿರ್ಬೋದು. ಇದು ಯಾಕೆ ಅಂತ ಹೇಳಿದ್ರೆ, ಎಲ್ಲರಿಗೂ ಮದ್ವೆ ಆದ್ಮೇಲೆ ಅಥವಾ 36 ಇಯರ್ಸ್ ಕ್ರಾಸ್ ಆದ್ಮೇಲೆ ಇನ್ನೂ ಒಂದು ಜಾತಕ ಆಕ್ಟಿವೇಟ್ ಆಗುತ್ತೆ. ಅದನ್ನ ನವಾಂಶ ಕುಂಡಲಿ ಅಂತ ಹೇಳ್ತಾರೆ, ಅಥವಾ D9 ಚಾರ್ಟ್ ಅಂತ ಹೇಳ್ತಾರೆ. ಈ ಚಾರ್ಟ್ ಅಲ್ಲಿ ಗ್ರಹಗತಿಗಳು ಹೇಗಿರುತ್ತೆ, ಮದ್ವೆ ಆದ್ಮೇಲೆ ಆ ತರ ರಿಸಲ್ಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಹುಟ್ಟಿದಾಗ ಕುಂಡಲಿ ಜೊತೆಗೆ ಇದನ್ನು ನಾವು ಡೀಪಾಗಿ ಅನಾಲಿಸಿಸ್ ಮಾಡಿದಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಏನು ಮದ್ವೆ ಆದ್ಮೇಲೆ ಪ್ರಾಬ್ಲಮ್ ಬರ್ತಿದೆ ಅದನ್ನ ಕಂಡುಹಿಡಿಬಹುದು. ಸೊ ಇದು ಹುಟ್ಟಿದಾಗ ಜಾತಕ ಹೇಗಿರುತ್ತೆ ಲೈಫ್ ಲಾಂಗ್ ಹಾಗೆ ಇರ್ತೀರ ಅಂತ ಹೇಳೋದಕ್ಕೆ ಆಗಲ್ಲ.
ಆ ಥರ ಯಾರು ಕನ್ಸಿಡರ್ ಕೂಡ ಮಾಡ್ಕೋಬೇಡಿ. ನಮ್ಮ ಜೀವನದಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದ ಚಾರ್ಟ್ಗಳಿದೆ, ಅದ್ರ ಮೇಲೇನು ಕೂಡ ನಮಗೆ ರಿಸಲ್ಟ್ ಬರ್ತಾ ಹೋಗುತ್ತೆ. ನಮ್ಮ ಮದುವೆ ಜೀವನ ಹೇಗಿರುತ್ತೆ, ಆಸ್ಟ್ರಾಲಜಿ ಪ್ರಕಾರ ಹೇಗೆ ಹೇಳುತ್ತೆ ಅಂತ ಹೇಳೋದಾದ್ರೆ, ಶುಕ್ರ ಹೇಗಿದೆ ಅಂತ ನೋಡ್ಕೊಳ್ಳಿ, ಗುರು ಹೇಗಿದ್ದಾರೆ ಅಂತ ನೋಡ್ಕೊಳ್ಳಿ, ಹಾಗೆ ಚಂದ್ರ ಹೇಗಿದ್ದಾರೆ ಅಂತ ನೋಡ್ಕೊಳ್ಳಿ. ನಾವು ಹುಟ್ಟಿದಾಗ ಏನೇ ಜಾತಕ ನೋಡಿದ್ರು ಟೈಮ್ ಬೀಯಿಂಗ್ ಅಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಬಂದ್ರು ಆ ಒಂದು ಟ್ರಾನ್ಸಿಟ್ ಅಲ್ಲಿ ಇರೋದ್ರಿಂದ ಚಂದ್ರನ ನಾವು ತುಂಬಾ ಬೇಗನೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಾಗ ಅದನ್ನ ಸ್ವಲ್ಪ ಸೈಡ್ಗೆ ಇಟ್ಟು ಲೈಫ್ ಲಾಂಗ್ ಮದ್ವೆ ಹೇಗಿರುತ್ತೆ ಅನ್ನೋದಾರೆ D1 ಅಂದ್ರೆ ಹುಟ್ಟಿದ ಜಾತಕದಲ್ಲಿ ಮತ್ತೆ ನವಾಂಶದಲ್ಲಿ ಶುಕ್ರ ಹೇಗಿರ್ತಾರೆ ಅಂತ ನೋಡ್ಕೊಳ್ಳಿ. ನಿಮ್ಮ ಮದ್ವೆ ಅದ್ರ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರೂ ತುಂಬಾನೇ ಅಶುಭ ಗ್ರಹಗಳಿಂದ ಏನಾದ್ರೂ ಶುಕ್ರ ಎಫೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಅನುಭವಿಸ್ಬೇಕಾಗತ್ತೆ. ಬಟ್ ಎಲ್ಲಾನು ಮ್ಯಾನೇಜ್ ಮಾಡುವಾಗೆ ಸೊಲ್ಯೂಷನ್ಸ್ ಕೂಡ ಇದೆ. ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ. ನೆಕ್ಸ್ಟ್ ನಾವು ಜಾತಕ ನೋಡಿದೀವಿ, ನೋಡ್ಬಿಟ್ಟು ಮದ್ವೆ ಆಗಿದೆ ಆದ್ರೂ ಹೊಂದಾಣಿಕೆ ಬರ್ತಿಲ್ಲ ಅಂತಂದ್ರೆ ಎಷ್ಟೊಂದು ಅರೇಂಜ್ ಮ್ಯಾರೇಜಸ್ ಅಲ್ಲಿ ನಾವು ಈ ಒಂದು ಪ್ರಾಬ್ಲಮ್ ನ ನೋಡ್ಬೋದು. ಲವ್ ಮ್ಯಾರೇಜ್ ಅಂತ ಬಂದಾಗ ಎಷ್ಟೊಂದ್ ಜನ ಜಾತಕ ನೋಡಿರಲ್ಲ, ಅದ್ರಲ್ಲೂ ಕೂಡ ಒಂದಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಇಲ್ಲ ಅಂತಂದ್ರೆ ನಮ್ ಡಿಸಿಷನ್ ಅಂತ ಆ ಮದ್ವೆನ ಮುಂದೆ ನಡ್ಸ್ಕೊಂಡು ಹೋಗೋರು ಕೂಡ ತುಂಬಾ ಇರ್ತಾರೆ. ಇವಾಗ ನಾನು ಹೇಳೋದು, ನಾನು ಫಸ್ಟೇ ಹೇಳಿದೀನಿ ನಮ್ಗೆ ಡೆಸ್ಟಿನಿ ಇರುತ್ತೆ, ಅದು ಫ್ರೀ ವಿಲ್ ಅಲ್ಲ ಅಂತ. ಸೊ ತಲೆಯಿಂದ ತೆಗ್ದಾಕ್ಬಿಡಿ. ರಾಂಗ್ ಡಿಸಿಷನ್ ತಗೊಂಡ, ಈ ತರ ಮಾಡ್ಕೊಂಡ ಆ ತರ ಮಾಡ್ಕೊಂಡ ನನ್ನ ತಲೆಯಿಂದ ತೆಗ್ದಾಕಿ. ಬಟ್ ಅಸ್ಟ್ರಾಲಜಿ ಪ್ರಕಾರ ಮದ್ವೆ ಆದ್ಮೇಲೆ ನೀವು ಗಂಡ ಹೆಂಡತಿ ಚೆನ್ನಾಗಿರೋದಕ್ಕೆ ಸೊಲ್ಯೂಷನ್ಸ್ ಇದೆ ಅಂದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಕೊಡುವಂತಹ ಸೊಲ್ಯೂಷನ್ಸ್ ಇದೆ. ಯಾವಾಗ ಇಬ್ರು ಒಟ್ಟಿಗೆ ಆ ಒಂದು ಸೊಲ್ಯೂಷನ್ ಅಂದ್ರೆ ಆ ಒಂದು ಪರಿಹಾರನ ಮಾಡ್ಕೊಂಡ್ ಬರ್ತೀರಾ ಅವಾಗ ಮಾತ್ರ ರಿಸಲ್ಟ್ ಇರುತ್ತೆ. ಮದ್ವೆ ಆದ್ಮೇಲೆ ಯಾವುದೇ ಒಂದು ಸೊಲ್ಯೂಷನ್ ಒಬ್ಬೊಬ್ರೆ ಮಾಡಿದ್ರೆ ರಿಸಲ್ಟ್ ಖಂಡಿತವಾಗ್ಲೂ ಬರಲ್ಲ. ಸೊ ಗಂಡ ಹೆಂಡತಿ ಇಬ್ರಿಗೂ ಜೊತೆಗಿರಕ್ಕೆ ಇಷ್ಟ ಇತ್ತು ಆಮೇಲೆ ಪರಿಹಾರ ಮಾಡ್ಕೊಂತೀರ ಅಂದ್ರೆ ಮದ್ವೆ ಒಂದ್ಮೇಲೆ ಯಾವ್ದಾದ್ರೂ ಸೊಲ್ಯೂಷನ್ ಅಂದ್ರೆ ಯಾವ್ದಾದ್ರೂ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೋದು. ಅಂದ್ರೆ 100% ರಿಸಲ್ಟ್ ಕೊಡುವಂತಹ ಸೊಲ್ಯೂಷನ್ ಜ್ಯೋತಿಷ್ಯದಲ್ಲಿ ಇದೆ. ಆದ್ರೆ ಜ್ಯೋತಿಷ್ಯರನ್ನ ದೇವ್ರ ತರ ನೋಡಕ್ ಹೋಗ್ಬಿಡಿ. ಅವ್ರು ಏನ್ ಮಾಡ್ಬೇಕು ಅಂತ ಹೇಳ್ಬೋದು ಹೊರ್ತು ನಿಮ್ಮಲ್ಲಿರುವಂತಹ ಹಣೆ ಬರನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಕ್ಕಾಗಲ್ಲ. ಆದ್ರೆ ಜ್ಯೋತಿಷ್ಯರ ಹತ್ರ ಅಥವಾ ಯಾವುದೋ ಒಂದು ಹೀಲರ್ ಹತ್ರ ನೀವು ಯಾವಾಗ ಹೋಗ್ತೀರ ಅಂದ್ರೆ ನಿಮ್ಮ ಕರ್ಮ ಕಳಿಯುವಂತಹ ಟೈಮಲ್ಲಿ ಮಾತ್ರ ಅವ್ರ ಹತ್ರ ಹೋಗ್ತೀರಾ, ಇಲ್ಲಾಂದ್ರೆ ಕಂಟಿನ್ಯೂಸ್ ಆಗಿ ಅನುಭವಿಸ್ತೀರಾ. ಇಲ್ಲ ಇನ್ ಕೇಸ್ ಏನಾದ್ರು ಕರ್ಮ ಕಳಿಯಕ್ಕಿನ ಮುಂಚೆ ಇವಾಗ ನೀವೇ ಹೋದ್ರೂ ಸೊಲ್ಯೂಷನ್ ಮಾಡಕ್ಕಾಗಲ್ಲ, ಅಡೆತಡೆಗಳು ಬರ್ತಾ ಇರುತ್ತೆ ಅಥವಾ ಆ ಒಂದು ಟೈಮ್ ಕೂಡ ಬರಲ್ಲ ಅಂತ ಹೇಳ್ತಾರಲ್ಲ, ಆ ತರ ಸಿಚುವೇಶನ್ ಆಗುತ್ತೆ. ಸೊ ನಾವು ದೇವರಲ್ಲ, ನಿಮ್ಮ ಕರ್ಮನ ಕಳಿಯಕ್ಕೆ ಬಂದಿರೋರು ಅಷ್ಟೇ. ಸೊ ಇದನ್ನ ತೀರಾ ಜ್ಯೋತಿಷ್ಯದಿಂದನೆಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಳಕ್ ಹೋಗ್ಬಿಡಿ. ಎಲ್ಲಾನು ಟೈಮ್ ಬೇಸಿಸ್ ಇರುತ್ತೆ. ಜ್ಯೋತಿಷ್ರು ಒಳ್ಳೆ ಟೈಮಲ್ಲಿ ನಿಮ್ಗೆ ಏನಾದ್ರು ರೈಟ್ ಗೈಡೆನ್ಸ್ ಕೊಟ್ರೆ ಖಂಡಿತವಾಗೂ ಮಾಡಿ. 100% ರಿಸಲ್ಟ್ ಅಂತೂ ಇದೆ. ಇನ್ ಕೇಸ್ ಏನಾದ್ರು ನಿಮ್ಮ ಮದ್ವೆಲಿ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಗೆ ಯಾವಾಗಾದ್ರೂ ರೀಚ್ ಔಟ್ ಮಾಡ್ಬೋದು. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಹಾಗೆ ಕನ್ಸಲ್ಟೇಷನ್ ಕೂಡ ಇಲ್ಲಿ ಈ ನಂಬರ್ ಮುಖಾಂತರ ನೀವು ಬುಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ID-ನ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಕೂಡ ನೀವು ಮೆಸೇಜ್ ಮಾಡ್ಬೋದು. ಹಾಗೇನೆ ಈಗ ಜಾತಕ ನೋಡಿ ಮದ್ವೆ ಆದ್ವಿ ಚೆನ್ನಾಗಿಲ್ಲ, ಜಾತಕ ನೋಡದೆ ಮದ್ವೆ ಆದ್ವಿ ಚೆನ್ನಾಗಿದ್ದೀವಿ ಅಂತ ಹೇಳೋದಾದ್ರೆ ಹಣೆ ಬರಹ. ಸೊ ಆಲ್ರೆಡಿ ನಾ ಹೇಳಿದೀನಿ, ಈಗ ಲವ್ ಮ್ಯಾರೇಜ್ ಆದ್ರೆ ಒಬ್ಬೊಬ್ರು ಜಾತಕ ನೋಡಲ್ಲ, ಅರೇಂಜ್ ಮ್ಯಾರೇಜ್ ಆದ್ರೆ ನೋಡಿರ್ತಾರೆ, ಸಮಥಿಂಗ್ ಏನಾದ್ರೂ ಇರಲಿ. ಬಟ್ ಕಷ್ಟ ಅನ್ನೋದು ಎಲ್ಲರಿಗೂ ಬರುತ್ತೆ. ಬಟ್ ಹೇಗೆ ನಾವು ಸಂಭಾಳಿಸ್ಕೊಂಡು ಹೋಗ್ತೀವಿ ಅದು ನಮ್ಮ ಫ್ರೀ ವಿಲ್ ಆಗಿರುತ್ತೆ. ನಾವು ಡೆಸ್ಟಿನಿಯಿಂದ ಓಡ್ತೀವ, ಫ್ರೀ ವಿಲ್ ಜೊತೆ ಹೋಗ್ತೀವ ಅಂತಂದ್ರೆ ಮದ್ವೆ ಆಗಿದ್ರೆ ಡೆಸ್ಟಿನಿ ಕೆಲಸ ಮುಗೀತು. ಬಟ್ ಸಂಭಾಳಿಸ್ಕೊಂಡು ಹೋಗೋಕೆ ನಾವೇನ್ ಮಾಡ್ಬೇಕು ಅಂತ ನಾವು ನೋಡ್ಕೋಬೇಕು. ಅಂದ್ರೆ ಜಾತಕದಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಾಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿತ್ತು ಅಂತಂದ್ರೆ ಜಾತಕ ನೋಡಿಲ್ಲ ಅಂದ್ರೆ ಏನ್ ರಾಂಗ್ ಆಗ್ತಿದೆ, ಎಲ್ಲಿ ಸರಿ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರತ್ತೆ. ಸೊ ಅದಕ್ಕೋಸ್ಕರ ಎಷ್ಟೊಂದು ಪ್ರಾಬ್ಲಮ್ಸ್ ಹೊರಗಡೆನೂ ಬರಲ್ಲ, ಎಷ್ಟೋ ಪ್ರಾಬ್ಲಮ್ಸ್ನ ಸರಿ ಮಾಡ್ಕೊಂಡು ಜೀವನ ಮಾಡೋರು ಕೂಡ ಇರ್ತಾರೆ. ಇಲ್ಲಾಂದ್ರೆ ಎಷ್ಟೊಂದು ಜನ ಈ ತರ ಜ್ಯೋತಿಷ್ರು ಅಥವಾ ಹೀಲರ್ಸು ಅಥವಾ ತುಂಬಾ ಎಷ್ಟೊಂದು ಪೂಜೆಗಳೆಲ್ಲ ಮಾಡಿಸ್ಕೊಂಡು ಹೀಲ್ ಮಾಡ್ಕೊಂಡವರು ಇರ್ತಾರೆ. ಸೊ ಅದಕ್ಕೋಸ್ಕರ ಜ್ಯೋತಿಷ್ಯ ನೋಡಿದ್ರೆ ನೋಡಿಲ್ಲ ಅಂತಂದ್ರೆ ಹಣೆ ಬರಹ ಅಂತೂ ಚೇಂಜ್ ಆಗಲ್ಲ, ಆಲ್ರೆಡಿ ಇದೆ. ನಾವು ಜ್ಯೋತಿಷ್ರು ಅದನ್ನ ಓದಿ ಹೇಳ್ತೀವಿ ಬಿಟ್ಟು ನಾವು ಹೊಸದಾಗಿ ಏನು ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಆದ್ರೆ ನೀವು ಮೇಕ್ ಶೋರ್ ದಟ್ ನೀವು ರೈಟ್ ಅಸ್ಟ್ರಾಲಜರ್ ಜೊತೆ ಮಾತಾಡ್ತಾ ಇದ್ದೀರಾ ಅಂತ ಹೆದರಿಸಿ ದುಡ್ಡು ಕಿತ್ಕೊಂಡವ್ರ ಹತ್ರ ನೆಸಸರಿ ಇಲ್ಲ ಮಾತಾಡೋದು. ನಾವು ಜ್ಯೋತಿಷ್ಯ ಪ್ರಕಾರ ಏನೇನ್ ಮ್ಯಾಚ್ ಮಾಡಬೇಕು ಮದ್ವೆ ಆಗುವಾಗ ಅಂತ ಹೇಳೋದಾದ್ರೆ, ಏನು ನೀವು ಗಣ ಮ್ಯಾಚಿಂಗ್ ಮಾಡ್ತೀರಾ ಅದು ಅಸ್ಟ್ರಾಲಜಿ ಪ್ರಕಾರ 10% ಅಷ್ಟೇ. ಧರ್ಮ ಅರ್ಥ ಕಾಮ ಮೋಕ್ಷ ಇದನ್ನು ಕೂಡ ಮ್ಯಾಚ್ ಮಾಡ್ಬೇಕಾಗುತ್ತೆ. ಹಾಗೇನೆ ಹುಡುಗ ಜಾತಕ ಹಾಗೆ ಅವರ ನವಾಂಶ, ಹುಡುಗಿ ಜಾತಕ ಅವರ ನವಾಂಶ, ಹಾಗೇನೆ ಇಬ್ರದ್ದು ಒಂದು ಕುಂಡಲಿ ಮಾಡಿ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ ಮೊದಲೇ ಹೇಳ್ಬೋದು, ಅಥವಾ ಸ್ಟ್ರೆಂತ್ ಏನೇನಿದೆ ಅಂತ ಮೊದಲೇ ಕೂಡ ಹೇಳ್ಬೋದು. ಇದನ್ನ ಮ್ಯಾಚ್ ಮಾಡಿನೇ ಮುಂದೆ ಹೋದ್ರೆ ಒಳ್ಳೇದಾಗತ್ತೆ. ಅನ್ನೋದು ಡೆಸ್ಟಿನಿ ಇದ್ರೂ ಒಂದಷ್ಟು ಪ್ರಾಬ್ಲಮ್ಗಳು ನಮಗೆ ಗೊತ್ತಾಗೋದು ಮೊದಲೇನೆ ತುಂಬಾನೇ ಒಳ್ಳೇದಾಗಿರುತ್ತೆ. ಯಾಕಂದ್ರೆ ಅಟ್ಲೀಸ್ಟ್ ನಾವು ಮೆಂಟಲಿ ಆದ್ರೂ ಪ್ರಿಪೇರ್ ಆಗ್ಬೋದು, ಇಲ್ಲ ಸೊಲ್ಯೂಷನ್ ಆದ್ರೂ ಮಾಡ್ಕೋಬಹುದು. ಅದಕ್ಕೋಸ್ಕರ ಅಷ್ಟೇ. ಸೊ ಯಾರಾದ್ರೂ ಬರೀ ಆ ಒಂದು 36 ಪಾಯಿಂಟ್ಸ್ ಏನ್ ಗಣ ಕೊಟ್ಟ ಇದೆ ಅದನ್ನ ಮಾಡಿ
ಮಾಡಿ ಮದುವೆ ಆಗ್ತಾಯಿದ್ರೆ ಈ ಸ್ಟಾಪ್ ಮಾಡಿ. ತುಂಬ ವಿಷಯಗಳಿದೆ ಇನ್ನು. ಅಂದರೆ ಇವಾಗ ಅದನ್ನು 10% ಅಂತ ಕನ್ಸಿಡರ್ ಮಾಡಿದ್ರೆ ಇನ್ನು 80% ಬಂದುಬಿಟ್ಟು ಆ ಒಂದು ಜಾತಕದಲ್ಲಿ ಬೇರೆ ಬೇರೆ ವಿಷಯಗಳಿರುತ್ತೆ ನೋಡೋದಕ್ಕೆ. ಇನ್ನು 10% ಬಂದು ನಾವು ನಮ್ಮ ಮೈಂಡ್ ಸೆಟ್. ಅದಕ್ಕೋಸ್ಕರ ಈ 90% ಕರೆಕ್ಟಾಗಿ ನಮ್ಮ ಮೈಂಡ್ ಸೆಟ್ ಸ್ವಲ್ಪ ಅದಕ್ಕೆ ಪ್ರಿಪೇರ್ ಆಯಿತು ಅಂತಂದರೆ ಮದುವೆ ಜೀವನ ಚೆನ್ನಾಗಿರುತ್ತೆ. ಮದುವೆ ಜೀವನದಲ್ಲಿ ಇಷ್ಟೆಲ್ಲನೂ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೈಮಿಂದ ನೀವು ಯಾವುದೇ ಒಂದು ಮ್ಯಾಚಿಂಗ್ ಮಾಡಬೇಕು ಅಂತ ಹೇಳಿದ್ರು ಈ ಒಂದು ಪಾಯಿಂಟ್ಸ್ಗಳಿಗೆ ಗಮನ ಕೊಡಿ. ಇನ್ ಕೇಸ್ ಏನಾದರೂ ಮ್ಯಾಚಿಂಗ್ ಬೇಕು ಅಂದರೆ ಇಲ್ಲೇ ಮೆನ್ಷನ್ ಮಾಡಿರುವಂಥ ಆ ನಂಬರ್ಗೆ ಈ ಕೂಡಲೇ ನೀವು ಮೆಸೇಜ್ ಮಾಡ್ಬೋದು. ಐ ವಿಲ್ ಹೆಲ್ಪ್ ಯು. ಕುಜ ದೋಷ ಇದ್ರೆ ತುಂಬ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳೋದಾದ್ರೆ ಕುಜ ದೋಷ ಪ್ರಾಬ್ಲಮ್ ಅಲ್ಲ. ಯಾಕೆ ಅಂತಂದರೆ ಕಲಿಯುಗದಲ್ಲಿ ಕುಜ ದೋಷ ಇರಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಹೈ ಎನರ್ಜಿ ಬೇಕು. ಇವಾಗ ಲೋ ಆಗಿ ಸಪ್ಪಾಗಿ ಹಿಂಗೆ ಕೂತ್ಕೊಂಡ್ರೆ ಯಾವುದೇ ಒಂದು ಕೆಲಸ ಮುಂದೆ ಹೋಗಲ್ಲ. ಅದನ್ನೇ ಮದುವೆಯಲ್ಲೂ ಕೂಡ ಕುಜ ದೋಷ ಇರೋರನ್ನೇ ಮದುವೆ ಮಾಡಿದ್ರೆ ಈ ಒಂದು ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಇನ್ ಕೇಸ್ ಏನಾದರೂ ಕುಜ ದೋಷ ಇಲ್ಲದೆ ಇರೋರಿಗೆ ಕುಜ ದೋಷ ಇರೋರನ್ನ ಮದುವೆ ಮಾಡಿರ್ತೀರಾ, ಅದಕ್ಕೇನಾದ್ರು ಸೊಲ್ಯೂಷನ್ ಬೇಕಂತಂದರೆ ಅದಕ್ಕೂ ಕೂಡ ಸೊಲ್ಯೂಷನ್ ಇರುತ್ತೆ. ರಿಲೇಟೆಡ್ ಟು ಹನುಮಾನ್ ಆಗಿರ್ಬೋದು ಅಥವಾ ಶಿವನ್ ಟೆಂಪಲಲ್ಲಿ ಹೋಗೋದಾಗಿರ್ಬೋದು, ಒಂದಷ್ಟು ನೀವು ಕೂಡ ಚೇಂಜಸ್ನ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ನಾವು ಪ್ರತಿಯೊಬ್ಬರು ಚಾರ್ಟ್ ಮೇಲೇನೂ ಅದು ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಜನರಲ್ ರೆಮಿಡಿ ಅದಕ್ಕೆ ಕೊಡೋದಕ್ಕೆ ಆಗಲ್ಲ. ಬಟ್ ಸ್ಟಿಲ್ ಕುಜ ದೋಷ ಇರೋರಿಗೆ ಪ್ರಾಬ್ಲಮ್ ಅಂತಾರೆ ಖಂಡಿತವಾಗೂ ಇಲ್ಲ. ಕುಜ ದೋಷ ಇರೋರು 80% ಪೀಪಲ್ ಅಂದರೆ 100 ಮೆಂಬರ್ಸ್ನ ತೊಗೊಂಡ್ರೆ ಅದರಲ್ಲಿ 80 ಪೀಪಲ್ಗೆ ಆಲ್ರೆಡಿ ಕುಜ ದೋಷ ಇರುತ್ತೆ. ಇಲ್ಲದೇ ಇರೋರನ್ನ ಹುಡ್ಕೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕುಜ ದೋಷದಿಂದ ತೀರಾ ಡೀಪಾಗಿ ಥಿಂಕಿಂಗ್ ಎಲ್ಲ ಹೋಗೋಕ್ಕೆ ಹೋಗ್ಬಿಡಿ. ಇದ್ದರೆ ಒಳ್ಳೆಯದು, ಅಟ್ಲೀಸ್ಟ್ ನನ್ನ ಪ್ರಕಾರ. ಇಲ್ಲಿ ಒಂದಷ್ಟು ನಾನು ರಾಶಿಗಳನ್ನ ಮೆನ್ಷನ್ ಮಾಡಿರ್ತೀನಿ. ಈ ರಾಶಿಗಳಲ್ಲಿ ಹುಟ್ಟಿರೋರು ಏನಾದರೂ ಇತ್ತು ಅಂತಂದರೆ ನೀವು ಹುಟ್ಟಿದಾಗ ಏನಾದರೂ ಗಂಡು ಮೂಲ ಅಂತ ಒಂದು ಬರುತ್ತೆ. ಆ ಪೂಜೆ ಮಾಡಿಸಿಲ್ಲ ಅಂತಂದರೆ ಮದುವೆ ಆಗಿ 27 ಡೇ ಒಳಗಡೆ ಈ ಒಂದು ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಆ ನಕ್ಷತ್ರ ಬರೋ ಟೈಮಲ್ಲಿ ಈ ಒಂದು ಪೂಜೆನ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಅದರಿಂದ ನಿಮಗೆ ಲೈಫಲ್ಲಿ ಏನೋ ಒಂದು ಡಿಲೇ ಆಗೋದಾಗಲಿ ಅಥವಾ ಪೇಯ್ನ್ ಆಗೋದಾಗಲಿ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಈ ನಕ್ಷತ್ರದಲ್ಲಿ ಹುಟ್ಟಿದರೆ ಗಂಡ ಮೂಲ ಶಾಂತಿ ಅಥವಾ ನಕ್ಷತ್ರ ಶಾಂತಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅದಕ್ಕೋಸ್ಕರ ತೀರಾ ಖರ್ಚು ಮಾಡೋದು ಏನೂ ನೆಸಸರಿ ಇಲ್ಲ. ನಿಮ್ಮ ಕನ್ವಿನಿಯೆಂಟ್ ಮೇಲೆ ನೋಡಿಕೊಂಡು ಪೂಜೆ ಮಾಡಿಸೋದು ಒಳ್ಳೆಯದು. ಹಾಗೆಯೇ ಲಾಸ್ಟ್ ಪಾಯಿಂಟ್ ಹೇಳೋದು, ಮದುವೆ ಆಗುವಾಗ ಮುಹೂರ್ತ ತುಂಬಾ ಇಂಪಾರ್ಟೆಂಟ್. ಈ ಒಂದು ಡೆಸ್ಟಿನಿ ಆಗಲೆಲ್ಲ ರಿಟರ್ನ್ ಆಗಿದ್ರೂ ಫ್ರೀ ವಿಲ್ ಮೂಲಕ ನಾವು ಒಂದಷ್ಟು ವಿಷಯಗಳನ್ನ ಚೇಂಜ್ ಮಾಡ್ಕೋಬೋದು. ಅದರಲ್ಲಿ ಇದು ಒಂದು ಕೂಡ. ಯಾವಾಗ ನೀವು ಟೈಮ್ನ ನೋಡ್ತೀರಾ, ಒಂದು 2-3 ಕಡೆನೂ ವಿಚಾರಿಸಿ ಡೇಟ್ ಫಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ತಿಥಿ ಮ್ಯಾಟರ್ ಆಗುತ್ತೆ, ಯೋಗ ಮ್ಯಾಟರ್ ಆಗುತ್ತೆ, ಕರ್ಣ ಮ್ಯಾಟರ್ ಆಗುತ್ತೆ, ಆ ಒಂದು ನಕ್ಷತ್ರ ಕೂಡ ಮ್ಯಾಟರ್ ಆಗುತ್ತೆ. ಆದ್ದರಿಂದ ಇನ್ ಕೇಸ್ ಏನಾದರೂ ಒಬ್ಬರ ಹತ್ರನೇ ತೋರಿಸ್ತಾ ಇದ್ದರೆ ಒಂದು 2-3 ಜನ ಹತ್ರ ತೋರಿಸಿ ಮುಹೂರ್ತನ ಫಿಕ್ಸ್ ಮಾಡಿ ಆಮೇಲೆ ಮದುವೆ ಆಗೋದು ಒಳ್ಳೆಯದು. ಅದರಿಂದ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಹೊರತು ಈ ಥರ ಒಂದು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೋಬೋದು ಜೀವನದಲ್ಲಿ. ಇಲ್ಲಾಂದರೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಸ್ ಬರೋದಾಗಿರ್ಬೋದು, ಗೊತ್ತಿಲ್ಲದೇನೋ ಪ್ರಾಬ್ಲಮ್ಸ್ನ ಮೈ ಮೇಲೆ ಹಿಡ್ಕೊಂಡು ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ತಿಥಿ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ, ಆ ಕಡೆ ಫೋಕಸ್ ಮಾಡಿ. ಐ ಹೋಪ್ ಎಷ್ಟೋ ವಿಷಯಗಳನ್ನ ನಾನು ಚಿಕ್ಕದಾಗಿ ಶಾರ್ಟಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಐ ನೋ ತುಂಬ ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗಿದ್ದೀನಿ ಅಂತ, ಬಟ್ ಸ್ಟಿಲ್ ನನಗೂ ಕೂಡ ಟೈಮ್ ಕಮ್ಮಿ ಇದೆ. ನಾನು ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಆಗಲೇ ಹೇಳ್ದಂಗೆ 2-3 ಸರಿ ವೀಡಿಯೋನ ಮಾಡಿ ಎಡಿಟ್ ಮಾಡಿ ಡಿಲೀಟ್ ಮಾಡುವಂಥ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ಡಿಲೇ ಆಗ್ತದೆ. ಐ ಹೋಪ್ ಈ ವಿಡಿಯೋ ಆದರೂ ಕಂಪ್ಲೀಟಾಗಿ ಔಟ್ಪುಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋಸ್ ಏನಾದರೂ ಬೇಕು ಅಂತಂದರೆ ಕಾಮೆಂಟಲ್ಲಿ ತಿಳಿಸಿ. ಅದು ಬಿಟ್ಟು ನಿಮಗೇನಾದರೂ ಕ್ವೆಶ್ಚನ್ ಇತ್ತು ಅಂದರೂ ಕೂಡ ಅದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಐ ಹೋಪ್ ಐ ಕ್ಲಿಯರ್ಡ್ ಆಲ್ ಯುವರ್ ಡೌಟ್ಸ್ ರಿಗಾರ್ಡಿಂಗ್ ಮ್ಯಾರೇಜ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.